ಏನ್ ಬೇಕಾದ್ರೂ ಕೂಡ ನಾವು ದವಾಖಾನೆ ಹೋಗಿ ಆರಾಮ್ ಮಾಡ್ಕೋಬಹುದು. ಬಟ್ ಯೋಗನೇ ಯಾಕೆ ಮಾಡಬೇಕು? ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ಈ ಯೋಗದಿಂದ ರೋಗ ಮುಕ್ತಿ ಎಂಬ ಆ ಧ್ಯೇಯ ವಾಕ್ಯವನ್ನ ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಹಾಗಾಗಿ ಇವತ್ತು ಒಂದೇ ದಿನ ಯೋಗ ಮಾಡುವುದಲ್ಲ, ಇದು ಪ್ರತಿನಿತ್ಯದಲ್ಲಿ ನಮ್ಮ ಪ್ರತಿನಿತ್ಯ ನಾವು ಅರ್ಧ ತಾಸರೇ ಕೂಡ ನಾವು ಈ ಯೋಗವನ್ನ ನಾವು ಮಾಡಲೇಬೇಕು. ಯೋಗ ಮಾಡುವುದರಿಂದ ಯಾವುದೇ ರೋಗ ಬರುವುದಿಲ್ಲ. ಈಗೆಲ್ಲ ಮೊನ್ನೆ ನಾವು ನೋಡಿದೆವು, 5ನೇ ತರಗತಿ ಹುಡುಗ ಹಾರ್ಟ್ ಅಟ್ಯಾಕ್ ಆಯ್ತು. PUC ಕಾಲೇಜ್ ಹೋಗ್ತಕ್ಕಂತ ಹುಡುಗ ಹಾರ್ಟ್ ಅಟ್ಯಾಕ್ ಆಯ್ತು. ಯಾಕ? ಈಗಿನ ಫುಡ್ ಹಂಗೈತಿ ಅಲ್ಲ. ಹಾಗಾಗಿ ನಾವು ನೀವೆಲ್ಲರೂ ಕೂಡಿ ಯೋಗವನ್ನ ಮಾಡೋಣ್ರಿ. ಎಷ್ಟು ಅನ್ಬೇಕು ನೀವೆಲ್ಲ? ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ಓಕೆ, ಈಗ ನಿಧಾನವಾಗಿ ಕೂತ್ಕೊಳ್ರಿ. ಕುಳಿತುಕೊಳ್ಳುವಾಗ ನೇರವಾಗಿರಬೇಕು. ನಿಮ್ಮ ಕುತ್ತಿಗೆ ಬೆನ್ನು ನೇರವಾಗಿರಬೇಕು. ಹಿಂಗೆ ಕೂಡಬಾರದು, ನೇರವಾಗಿ ಕೂತ್ಕೊಳ್ಬೇಕು. ಈ ಕಾರ್ಯಕ್ರಮವನ್ನ ಚಾಲನೆಯನ್ನ ನೀಡುವ ಮೊದಲು ಒಂದು ಪ್ರಾರ್ಥನಾ ಗೀತೆಯನ್ನ ನಾನು ಹಾಡ್ತೀನಿ, ತಾವೆಲ್ಲರೂ ಕೇಳಿ. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು, ಶಿವನನ್ನು ನಿನ್ನಲ್ಲಿ ನೀನೋಡು. ಶಿವನನ್ನು ನಿನ್ನಲ್ಲಿ ನೀನೋಡು. ಭಕ್ತಿ ಇಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗವ ನೋಡು. ನಿಶ್ಚಲವೆಂಬ ಹೊಂಬೆಳಕಲ್ಲಿ ಚಿದಾನಂದ ನೊಡಗೂಡು. ತನ್ಮಯದಿ ಓಲಾಡು, ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು, ಶಿವನನ್ನು ನಿನ್ನಲ್ಲಿ ನೀನೋಡು. ಭೂತಂಗಳೈದನು ಕಟ್ಟಿ ಇಂದ್ರಿಯಂಗಳೈದನು ಮೆಟ್ಟಿ, ಭೂತಂಗಳೈದನು ಕಟ್ಟಿ ಇಂದ್ರಿಯಂಗಳೈದನು ಮೆಟ್ಟಿ, ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ನಿಶ್ಚಲವೆಂಬ ಹೊಂಬೆಳಕಲ್ಲಿ ಚಿದಾನಂದ ನೊಡಗೂಡು. ತನ್ಮಯದಿ ಓಲಾಡು, ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು, ಶಿವನನ್ನು ನಿನ್ನಲ್ಲಿ ನೀನೋಡು. ಶಿವನನ್ನು ನಿನ್ನಲ್ಲಿ ನೀನೋಡು. ದೃಷ್ಟಿ ಇಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗವ ನೋಡು. ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವ ನೋಡು. ಭಕ್ತ ಮಹೇಶ ಪ್ರಸಾದಿ ಕಾಳಲಿಂಗ ಶರಣ ಐಕ್ಯನು ನೀನು. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು, ಶಿವನನ್ನು ನಿನ್ನಲ್ಲಿ ನೀನೋಡು. ಶಿವನನ್ನು ನಿನ್ನಲ್ಲಿ ನೀನೋಡು. ಓಕೆ, ಈಗ ಬಿಸಿಲು ಬಹಳ ಐತಿ. ನಾನು ಒಂದು ಎರಡೆರಡೇ ಆಸನಗಳನ್ನು ನಾನು ಮಾಡ್ತೀನಿ. ನೀವು ಮತ್ತೆ ನಿಂತು ಮತ್ತು ಕುಂತು ಹಾಗೂ ಬೆನ್ನಿನ ಮಾಡ್ತಕ್ಕಂಥ ಒಂದು ಎರಡು ಆಸನವನ್ನು ಹೇಳ್ಕೊಡ್ತೀನಿ. ಮೊದಲು ನಾವು ಯೋಗ ಮಂತ್ರದಿಂದ ನಾವು ಚಾಲನೆ ನೋಡೋಣ. ಎಲ್ಲರೂ ತಾವು ಕಣ್ಮುಚ್ಕೊಳ್ರಿ. ನಾವು ಅಂದಾಗ ನೀವೆಲ್ಲರೂ ಕೂಡ ಅನ್ಬೇಕು. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ
ಯಾತು ಕರೋತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರೌರಂಜಲಿ ಪ್ರಣತೋಸ್ಮಿ. ಓಂ 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 ಶಾಂತಿ ಶಾಂತಿ ಶಾಂತಿ. ಎರಡು ಕೈ ಜೋರಾಗಿ ಉಜ್ಜಿ ನಿಧಾನವಾಗಿ ಕಣ್ಣಿ ಎತ್ಕೊಂಡು ಸೌಕಾಸ್ ಕಣ್ಣುಗಳನ್ನು ಓಪನ್ ಮಾಡಬೇಕು. ಒಮ್ಮೆ ಓಪನ್ ಮಾಡಬಾರ್ದು. ಹಾಂ, ಓಕೆ. ನಾವು ಯೋಗ ಮಾಡೋದಕ್ಕಿಂತ ಮೊದಲು ನಾವು ಯೋಗಿಂಗ್ ಜಾಗಿಂಗ್ ಮಾಡಬೇಕು, ಹೌದಾ? ಈ ಯೋಗಿಂಗ್ ಜಾಗಿಂಗ್ ಯಾಕೆ ಮಾಡಬೇಕು ಅಪ್ಪ ಅಂತಂದ್ರೆ, ಮೊದಲ ನಾವೆಲ್ಲ ಈಗ ರಕ್ತಗಳ ಎಲ್ಲ ಕಡೆ ಸಂಚಾರ ಆಗಬೇಕು ಮತ್ತು ನಮ್ಮ ಕೀಲುಗಳು ಎಲ್ಲ ಕಡೆ ಏನಿರ್ತಾವಲ್ಲ, ಕೈ ಎಲ್ಲ ನಾವು ಮಣಿಸ್ತೇವಲ್ಲ, ಆ ಕೀಲುಗಳನ್ನ ಎಲ್ಲ ಸಡಿಲಿ ಮಾಡ್ಕೋಬೇಕು. ಮೊದಲು ನಾವೆಲ್ಲರೂ ಯೋಗಿಂಗ್ ಜಾಗಿಂಗ್ ಮಾಡೋಣ. ಎಲ್ಲರೂ ಎದ್ದು ನಿಂತ್ರಿ. ಹಾ, ರೆಡಿ. ಸ್ಲೋ ರನ್ನಿಂಗ್ ಮಾಡಬೇಕು. ನೀವು ಮಾಡ್ರಿ, ಹೌದಾ? ಇಲ್ಲಿ ಅಳಿಗಾಡ್ತೈತಿ ಇದು ಸ್ಟೇಜ್, ಅದಕ್ಕೆ ಮಾಡ್ರಿ. ಸ್ಲೋ ಮಾಡ್ರಿ, ನಾ ಹೇಳ್ತೀನಿ ಹಂಗೆ ಆ ಥರ ಮಾಡ್ರಿ. ಮಾಡಬೇಕು. ಹಾಗೆ ನನ್ನ ಕಡೆ ನೋಡ್ಕೋತ ಹಂಗೆ ನೀವು ಮಾಡ್ರಿ. ನಾ ಹೆಂಗೆ ಮಾಡ್ತೀನಿ ಹಂಗೆ. ನಾ ನಿಂತ್ಕೊಳಕ್ ನೀವು ನಿಂದ್ರಬೇಡ್ರಿ, ನೀವು ಮಾಡ್ರಿ. ನಾ ಹೇಳ್ತೀನಿ ಹಾಗೆ. ಹಾ, ಸ್ವಲ್ಪ ಸ್ಪೀಡ್ ಮಾಡ್ರಿ. ಹಿಂಗೆ ಹಿಂದೆ ಬಿಡಿಬೇಕು ಈ ಪುಷ್ಟಿಗೆಲ್ಲ. ಹಾಂ, ಪುಷಪ್ ಮಾಡ್ರಿ. ರೆಸ್ಟ್. ಕೇಂದ್ರ ನಾವು ಪಾದದ ಹಿಡಿದು ನಾವು ತಲೆಯೊಳಗೆ ಏನ್ ಮಾಡಬೇಕು? ಆಸನ ಮಾಡೋಣ, ಹೌದಾ? ಕೇಳ್ರಿ. ಎಡಗಾಲ ಎಷ್ಟು ಸಾಧ್ಯ ಅಷ್ಟು ಎತ್ತರ ಕಾಲ ರೊಟೇಟ್ ಮಾಡಬೇಕು. 1 2 3 4 5 6 7 8 9 10. ಅದ್ರ ರಿವರ್ಸ್ ಅಪೋಸಿಟ್ ಮಾಡಬೇಕು. 1 2 3 4 5 6 7 8 9 10. ಹಾ, ಈ ಕಾಲ ನೆಕ್ಸ್ಟ್ 1 2. ಸುಬ್ರೆ ನಿತ್ತಲ್ಲಿ ಹಿಂಗೆ ಮಾಡಬೇಡ್ರಿ. ಅದು ಏನ್ ಮಾಡಬೇಕು, ನಿಮ್ಗೆ ಅನುಭವ ಆಗ್ಬೇಕು. ಅದು ರೊಟೇಟ್ ಮಾಡ್ರಿ. ಹಲೋ. 3 4 5 6 7 8 9 10. ಅದ್ರ ಅಪೋಸಿಟ್ ಮಾಡ್ರಿ. 1 2 3 4 5 6 7 8 9 10. ವೆರಿ ಗುಡ್. ಈಗ ಮೊಳಕಾಲ ಮೇಲೆ ಕೈ ಇಡ್ರಿ. ಇಟ್ಟು ನಿಧಾನವಾಗಿ ರೊಟೇಟ್ ಮಾಡ್ರಿ. 1 2. ಅಲ್ಲಿ ಸರ್ ಮಾಡಾಕತ್ತಾರ ನೋಡ್ರಿ, ಹಿಂಗೆ ನೋಡ್ರಿ, ಆ ಥರ ತಿರುಗಿಸ್ಬೇಕು. ಈ ಕಡೆ 5 ಮಾಡ್ರಿ, ಈ ಕಡೆ ಅದರ ಅಪೋಸಿಟ್ 5 ಮಾಡ್ಬೇಕಾ? ಆಯ್ತಾ? ನೀವೇ ಕೌಂಟ್ ಮಾಡಬೇಕು. ಓಕೆ, ಸ್ಟೇಟ್ ಆಗಿ ನಿಂತ್ಕೊಳ್ಳಿ. ಟೊಂಕಿನ ಮೇಲೆ ಕೈ ಇಡ್ರಿ. ಹಾ, ನಿಧಾನವಾಗಿ ಸೊಂಟ ರೊಟೇಟ್ ಮಾಡ್ರಿ. ಪೂರ್ತಿ ಫುಲ್ ಓಡಾಡ್ಬೇಕು. ಸರ್ ಹೆಂಗ ಮಾಡ್ತಾರಲ್ಲ ಆ ತರ ಹಿಂಗ್ ಫುಲ್ ರೊಟೇಟ್ ಆಗ್ಬೇಕು, ಅಂದಾಗ ಇದು ಆಗ್ತದ. Okay, very good. 4 5 6 7 8 9 10. Reverse. 1 2
3 4 5 6 7 8 9 10. ಈಗ ಸ್ವಿಮ್ಮಿಂಗ್ ಹೆಂಗ್ ಮಾಡ್ತೀರಿ ನಿಂತಲ್ಲಿ? ಸ್ವಿಮ್ಮಿಂಗ್ ಹೆಂಗ್ ಮಾಡೋದು ಗೊತ್ತಾ? ಹೌದಲ್ಲ, ನಾವೆಲ್ಲ ನೀರಾಗ ಮಾಡ್ತೇವೆ, ಆದ್ರೆ ಸ್ವಿಮ್ಮಿಂಗ್ ಹಿಂಗ್ ಮಾಡ್ಬೇಕು. ಹೌದಾ? ಮಾಡ್ರಿ. ಈಗ ಹಿಂಗ ಬೋತ್ ಹ್ಯಾಂಡ್ಸ್ ಎರಡು ಹ್ಯಾಂಡ್ ಸರ್ ಸಿಂಗಲ್ ಹ್ಯಾಂಡ್ ಕೊಡ್ರೇನು? ಇಲ್ಲಿ ಎರಡು ರೀ, ಇಲ್ಲಿ ಕೈಯಲ್ಲಿ ಮೈಕ್ ಐತಿ, ಅದಕ್ಕೆ ಓಕೆ ಬೋತ್ ಹ್ಯಾಂಡ್ಸ್. ಒಂದ್ ಕೈ ಮುಂದೆ ಒಂದ್ ಕೈ ಹಿಂದೆ ಆಗ್ಬೇಕು. ಹೌದಲ್ಲ? ಸ್ವಿಮ್ಮಿಂಗ್ ಹೆಂಗ್ ಮಾಡ್ತಾರ? ಹೌದಲ್ಲ? ಆ ತರ ಮಾಡ್ಬೇಕು. ಅದನ್ನೇ ರಿವರ್ಸ್ ಮಾಡ್ರಿ. ರಿವರ್ಸ್ ಮಾಡ್ಬೇಕು. ವೆರಿ ಗುಡ್. ಮಕ್ಳು ಇರ್ತಾವ್ರಿ, ಇವೆಲ್ಲ ಮಾಡ್ತಾವೆಲ್ಲ. ನಾವೆಲ್ಲ ವಯಸ್ಸಾದವ್ರಿಗೆ ಮಾಡಿದೇವಂದ್ರೆ ಕೈಕಾಲು ಮುರಿಬೇಕಾಗುತ್ತೆ. ಓಕೆ, ರೆಸ್ಟ್ ಮಾಡ್ರಿ. ವೃಕ್ಷ ಅಂದ್ರ ಮರ. ಹೇಗೆ ಆ ಮರ ಗಟ್ಟಿಯಾಗಿ ಹಿಡ್ಕೊಳ್ತಲ್ಲ, ಹಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಯಾವುದೇ ಹೊಟ್ಟೆ ನೋವು ಕೂಡ ಬರುವುದಿಲ್ಲ. ಹೀಗೆ ವೃಕ್ಷವನ್ನ ಮೊದಲ ನಮ್ಮ ಪಾದವನ್ನ ಈ ಪುಷ್ಟಿಗೆ ಹತ್ತಿರಬೇಕು. ಯಾರಿಗೂ ಸಾಧ್ಯ ಅಲ್ಲ ಇಷ್ಟೇ ಇಡ್ರಿ. ಹೌದಲ್ಲ? ತಳಗೆ ಬೀಳ್ತೀರಿ ಮಾಡ್ತೀರಿ. ಹೌದಲ್ಲ? ಇಷ್ಟು ಹತ್ಬೇಕು. ಎರಡೂ ಕೈಗಳನ್ನ ಮೇಲೆ ಚಾಚಬೇಕು. ನೋಡ್ರಿ, ವೆರಿ ಗುಡ್. ಯಾಕಂದ್ರೆ ಯಾವಾಗ ನಿಂದಿರ್ಬೇಕು ಎಂಬ ಕಂಟ್ರೋಲ್ ಅನ್ನ ಕೂಡ ಇಲ್ಲಿ ಹೇಳ್ಕೊಡ್ತದೆ. ನೀವು ಹೇಗಪ್ಪ ಅಂತಂದ್ರೆ ಕನಿಷ್ಠ 30 ಕೌಂಟ್ ನೀವು ನಿಂದಿರ್ಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ವೆರಿ ಗುಡ್. ನಿಧಾನವಾಗಿ ಬಿಡ್ಬೇಕು, ಒಮ್ಮೆ ಬಿಡೋದಿಲ್ಲ ಅದು. ಈಗ ಅದರ ಅಪೋಸಿಟ್ ಮಾಡ್ರಿ. ಈಗ ಬಲಗಾಲ ಇಡ್ರಿ, ಅದರ ಅಪೋಸಿಟ್. ಮತ್ತೆ ಎರಡೂ ಕೈಗಳನ್ನ ಮೇಲೆ ಜೋಡಿಸ್ರಿ. ಕೈ ಪೂರ್ತಿ ಮ್ಯಾಲ ಚಾಚಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29. ಬೇಗ ಕೈಗಳನ್ನ ಲಾಕ್ ಮಾಡಬೇಕು. ನೋಡ್ರಿ, ಹಿಂಗಿಡಿರಿ, ಮಾಡಿ ನಿಮ್ಮ ಹೆಬ್ಬಳಿನ ತುದಿ ಮ್ಯಾಗ ನಿಂದಿರ್ಬೇಕು. ಫುಲ್ ಸಾಧ್ಯ ಆದಷ್ಟು ಇಷ್ಟು ಮ್ಯಾಗ ಎಷ್ಟು ಆತ ನಿಂದ್ರಿ. ಮತ್ತೆ ಕೈ ಹಿಂಗೆ ತುದಿ ಮಾಡ್ರಿ. ನಿಮ್ಮ ತಲೆ ಮೇಲೆ ನೋಡ್ರಲ್ಲ. ಮತ್ತೆ ಎಷ್ಟು ಸಾಧ್ಯ ಆದಷ್ಟು ಎತ್ತಬೇಕು. ಹೌದಲ್ಲ? ಇದರಿಂದ ತೊಡೆ ಮತ್ತು ಈ ಕೈಗಳಲ್ಲಿ ಇರ್ತಕ್ಕಂಥ ಯಾವುದೇ ನೋವುಗಳನ್ನ ಬರುವುದಿಲ್ಲ. ಡೌನ್. ನಿಧಾನವಾಗಿ ಇನ್ನೊಂದ್ಸಲ ಮಾಡಾಯ್ತು. ಆಯ್ತು. 1 2 3 4 5 6 7 8 9 10. ಓಕೆ, ನಿಧಾನ ವಿಶ್ರಾಂತಿ. 60 ಡಿಗ್ರಿ ನಾವು ಏನ್ ಮಾಡಬೇಕು? ಕಾಲುಗಳನ್ನ ಅಗಲಿಸಬೇಕು. ಈ ಒಳಪಾದ ಹಸ್ತಗಳನ್ನ ಏನ್ ಮಾಡಬೇಕು ಇರಬೇಕು. ಈ ಎಡಪಾದ ಹಸ್ತವನ್ನ ಏನ್ ಮಾಡಬೇಕು? ಹೊರಗಡೆ ಚಾಚಬೇಕು. ಅವಾಗ ನಾವು ಮೂವ್ಮೆಂಟ್ ಆಗ್ಬೇಕು. ಈ ತರ ಸ್ಟಿಚಬಲ್ ಆಗ್ಬೇಕು. ಬರೀ ನಾವು ನಿತ್ತಲ್ಲಿ ಹಿಂಗ್ ಮಾಡೋದಲ್ಲ. ಹೌದಲ್ಲ? ನಾವು ಏನ್ ಮಾಡ್ಬೇಕು? ಸ್ಟಿಚಬಲ್ ಆಗ್ಬೇಕಾದ್ರೆ ನಾವು ಈ ಭಾರ ಈ ತೊಡಿ ಮ್ಯಾಗ ಆಗ್ಬೇಕು.
ಆದ್ರೆ ಈ ತೊಡೆ ನೋವು ಈ ಹೊಟ್ಟೆದು ಯಾವುದೂ ನೋವು ಆಗುದಿಲ್ಲ. ಇಲ್ಲಿ ನೋಡ್ರಿ ಈ ತರ ಮಾಡ್ಬೇಕು ನೋಡ್ರಿ. ಆ ನಂತರ ನೋಡಿದ್ರಿ ಮಾಡ್ತೀರಿ. ಹಾ ನೋಡ್ರಿ, ಈಗ ಎರಡು ಕೈ ನಿಧಾನವಾಗಿ ನೋಡ್ರಿ ಇಲ್ಲಿ. ಹಾ ಮೇಲ್ ನೋಡ್ರಿ, ಆಕಾಶ ನೋಡ್ಬೇಕು ಎಲ್ಲರೂ. ಮುಂದಿನ ಚಾಚ್ಬೇಕು. ನಿಮ್ಮ ಆ ಭಾರ ಈ ಕಾಲುವೆ ಬೀಳ್ಬೇಕು. ಓಕೆ, ನಾ 10 ಕೌಂಟ್ ಮಾಡ್ತೀನಿ. 4, 5, 6, 7, 8, 9, 10. ವೆರಿ ಗುಡ್. ನಿಧಾನವಾಗಿ ಬರಬೇಕು, ಒಮ್ಮೆ ಸ್ಪೀಡ್ ಬರೋದಿಲ್ಲ. ನಿಧಾನವು ಎರಡೂ ಕೈಗಳನ್ನ ಜೋಡಿಸ್ರಿ. ಮೇಲೆ ನೋಡ್ರಿ, ಆಕಾಶ ನೋಡ್ಬೇಕು. ಹಾಗೆ ಆ ಎದೆಯ ಭಾಗ ಮತ್ತು ಈ ತೊಡೆ ಭಾಗ ಆಗ್ತಕ್ಕಂತಹ ನೋವುಗಳನ್ನ ತಾವೆಲ್ಲರೂ ಆಲಿಸಬೇಕು. 1, 2, 3, 4, 5, 6, 7, 8, 9, 10. ವೆರಿ ಗುಡ್. ನಿಧಾನವಾಗಿ ಬನ್ನಿ. ಕೈಗಳನ್ನ ಮೇಲೆ ಚಾಚಿ ನಮ್ಮ ಇದು ನಡುವಿನ ಬಳೆ ಇದೆಲ್ಲ, ಈ ತೋರು ಬೆಳ್ಳನ್ನ ನಾವು ನೋಡ್ಬೇಕು. ಈ ತರ ಮೇಲ್ಗಡೆ ನಾವು ಬಳ್ಳಿಗೆ ನೋಡ್ಬೇಕು. ಅಂದಾಗ ಪರಿಣಾಮ ಬೀಳ್ತೈತಿ. ಯಾರಿಗ ಆಗೋದಿಲ್ಲ ಅಷ್ಟು ಕಡೆಗೆ ಇಷ್ಟೇ ಇದ್ರ ಮ್ಯಾಗ ಇಟ್ಟು ಹಿಂಗ್ ಮಾಡ್ಬೋದು. ಹೌದಾ? ಆ ತರ ಮಾಡ್ರಿ. ಮಾಡ್ತೀರಾ? ಹಾ, ಫಸ್ಟ್ ಎಡಗಾಲನ್ನ ನಿಮ್ಮ ಪಾದ ಹಸ್ತದ ಬಳಿ ನಿಮ್ಮ ಅಂಗೆಗಳನ್ನ ಇಡಬೇಕು. ಹೌದಾ? ಎಡಗಾಲು ಫಸ್ಟ್, ಲೆಫ್ಟ್ ಸರ್ ಮಾಡ್ಯಾರ ನೋಡಿ. ಇಲ್ಲಿ ನೋಡ್ರಿ, ಈ ತರ ಮಾಡಿ ಸರ್ ನೀವು ಹಿಂಗ್ ಹಾಕೋರಿ, ಹಿಂಗ್ ಹಾಕೋರಿ. ಅವ್ರಿಗೆ ನೋಡ್ರಿ, ಆಕಾಶ ಕಡೆ ನೀವು ತಾವು ನೋಡ್ಬೇಕು. ವೆರಿ ಗುಡ್. 1, 2, 3, 4, 5, 6, 7, 8, 9, 10. ನಿಧಾನವಾಗಿ ಮೇಲ್ಗಡೆ ಬರ್ರಿ. ಹಾ, ಸ್ಟೇಟ್ ನಿಂದ್ರಿ. ಮತ್ತೆ ಅದರ ಅಪೋಸಿಟ್ ಮಾಡ್ಬೇಕು. ಮತ್ತೆ ಕಾಲ ಅಗಲಿಸಿ, ಮತ್ತೆ ನಿಮ್ಮ ಬಲ ಹಸ್ತವನ್ನ ನೆಲಕ್ಕೆ ತಾಗಬೇಕು. ಹಾ, ಈ ತರ ಮಾಡಿ ನೋಡಿ. ಕೈ ಮೇಲ್ಗಡೆ ಎತ್ತಬೇಕು. ನೀವು ಯಾಕೆ ಬೇಸರ ಮಾಡ್ಕೋತೀರಿ ಅಂದ್ರೆ ಇದಕ್ಕೆ ದಿನಾಲು ಮಾಡ್ಬೇಕು ಮನ್ಯಾಗ. ಹೆಂಗ ತಾಯ್ದಾರು ಚಪಾತಿ ರೊಟ್ಟಿ ಮಾಡ್ತಾರಿಲ್ಲ ಮನ್ಯಾಗ, ಅವರು ಒಂದಿನ ಬಿಡ್ಲಕ್ಕ, ಒಂದಿನ ಬಿಟ್ರೆ ಗೊತ್ತಾಗ್ತದೆ ನಿಮ್ಗೆ. ಹಾಗ 2, 3, 4, 5, 6, 7, 8, 9, 10. ವೆರಿ ಗುಡ್. ಮುಂದ್ಗಡೆ ನೋಡ್ರಿ. ಮಕ್ಳೇ ಅಲ್ಲಿ ನೋಡ್ರು. ಮುಂದೆ ನೋಡ್ರಿ ಎಲ್ಲಾರು. ಎಡಗಾಲವನ್ನು ಎತ್ತಿಕೊಂಡು ಬಲಗೈ ಮುಂದೆ ಮಾಡಬೇಕು. ಮುಂದ್ಗಡೆ ನೋಡ್ರಿ. ಯಾರು ಸಾಧ್ಯ ಆದಷ್ಟು ಮಾಡ್ರಿ. ಓಕೆ, ಇರ್ಲಿ, ಒಳ್ಳೆ ಪ್ರಯತ್ನ. ಈಗ ಮುಂದೆ ನೋಡ್ರಿ ಇಲ್ಲಿ. ಇರ್ಲಿ, ಇಲ್ಲಿ ವಜ್ರಾಸನದಲ್ಲಿ
ಕುಂತ್ಕೊಂಡಿನಿ. ಯಾರಿಗೆ ವಜ್ರಾಸನ ಆಗುದಿಲ್ಲ ಅವರು ಸುಖಾಸನದಾಗ ಕೂತ್ಕೊಳ್ರಿ. ನಾನು ಓಕೆ, ಈಗ ಓಕೆ, ನಿಧಾನವಾಗಿ ಎರಡು ಕಾಲುಗಳನ್ನ ಹೊರಗಡೆ ಚಾಚ್ರಿ. ಒಂದು ಪಾದ ಮಡಚಬೇಕು, ಇನ್ನೊಂದು ಪಾದಗಳನ್ನ ಯಾರಿಗೆ ಕೈ ತಾಗ್ತದ ಹಿಡಿಬೇಕು. ಹೌದಾ? ನಿಮ್ಮ ಹೆಬ್ಬೆರಳನ್ನ ತಾಗ್ತದ ನೋಡ್ರಿ, ಹೌದಲ್ಲ? ಹಾ, ನಿಧಾನವಾಗಿ ತಮ್ಮ ಮೂಗನ್ನ ಈ ಮೊಳಕಾಲಿಗೆ ಏನ್ ಮಾಡ್ಬೇಕು? ತಾಗಿಸ್ಬೇಕು. ನಿಧಾನವಾಗಿ ನೋಡ್ರಿ. ಆಗಲ್ಲ, ಕಡೆ 3 ಹಚ್ಚ್ರಿ. ಮಾಡಿರಿ ಮತ್ತೆ ಇರ್ಲಿ. ಓಕೆ, ಎಷ್ಟಾದ್ರೂ ಸಾಧ್ಯ ಸಾಕು ಅಷ್ಟೇ. ಹೌದಾ? ನೆಕ್ಸ್ಟ್, ಹೌದಲ್ಲ? ಪೂರ್ತಿ ಹೊರಗಡೆ ಹೋಗ್ತದ, ಯಾಕಂದ್ರೆ ನಿಮ್ ಮೊಳಕಾಲ್ ಮಡ್ಸ್ಬಾರ್ದು. ಹೌದಲ್ಲ? ಇದು ಪರಿಣಾಮ ಬೀರಬೇಕಾದ್ರೆ ನಿಧಾನವಾಗಿ ಹಚ್ಚ್ರಿ. ನೋಡ್ರಿ, ಸಾವಕಾಶ ಉಸಿರನ್ನ ಹೊರಗೆ ಹಾಕುತ್ತಾ ನಿಧಾನವಾಗಿ. ಓಕೆ, 1 2 3 4 5 6 7 8 9 10. ರಿಲ್ಯಾಕ್ಸ್. ಇದು ಯಾಕ್ರೆ ಮಾಡಿಸ್ತೀರಿ ಸರ್ ಅಂತಿರಲ್ಲ. ಓಕೆ, ನೆಲಕ್ಕೆ ಹಚ್ಚಬೇಕು ಅಥವಾ ಮೂಗರಿ ನೆಲಕ್ಕೆ ಹಚ್ಚಬೇಕು. ಹೌದಾ? ನೋಡ್ರಿ ಒಂದ್ಸಲ ಎಲ್ಲ ನೋಡ್ರಿ, ಆ ನಂತರ ನೀವು ಒಮ್ಮೆ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಇಲ್ಲಿ ಎರಡೂ ಕೈಗಳನ್ನ ಹಿಡಿಬೇಕು. ಹಿಡಿದು ನಿಧಾನವಾಗಿ ಹಚ್ಚಬೇಕು. ಓಕೆ, ನಿಧಾನವಾಗಿ ಮಾಡ್ತೀರಾ ತಾವು? ಹಾ, ಸಾಧ್ಯ ಎಷ್ಟಾಗ್ತದೆ ಅಷ್ಟೇ ಮಾಡಬೇಕು. ಹೌದಾ? ಅದು ಜೋರಾಗಿ ಮಣಿಸ್ಬಾರ್ದು. ಹೌದಾ? ಹಾ, ನಿಧಾನವಾಗಿ ನಿಮ್ಮ ಎಷ್ಟು ಸಾಧ್ಯ ಅಷ್ಟು ಮಾಡ್ರಿ. ಫಸ್ಟು ಕೈಗಳನ್ನ ಈ ತರ ಮಾಡ್ಕೋತ ಹಚ್ಚ್ರಿ. ಪೈಲಿಗೆ ಆಗ್ತದ. ಮಾಡ್ತಾ ಮಾಡ್ತಾ ಏನಪ್ಪಾ ಅಂತಂದ್ರೆ ಇದು ಸುಲಭ ಆಗ್ತದ. ಓಕೆ, ಈಗ ಕಾಲ ಕೇಳ್ರಿ, ನೋಡ್ರಿ ಇಲ್ಲಿ ಒಂದ್ಸಲ. ಹೌದಾ? ಕೈಯಾಗ ನೀವೆಲ್ಲ ನೋಡಿರ್ಲಿ, ಯಾರಿಗೆ ಗೊತ್ತ? ಬಿಸಿಕೊಲ್ಲ ಗೂಟ ಇರ್ತೈತಲ್ಲ, ಹಿಂಗ್ ತಿರುಗಿಸ್ತಾ ಇತ್ತು. ಎಲ್ಲ ಮಿಕ್ಸರ್ ಬಂದವ ಈಗ. ಹೌದಲ್ಲ? ಗುರ್ರತ್ ಹಾಕೋದು 5 ನಿಮಿಷನಾಗ ಬತ್ತಿ ಹಿಂಡಿ. ನೋಡ್ರಿ, ಈ ಕೈಗಳನ್ನ ಹಿಡಿಬೇಕು. ಹೌದಾ? ಫುಲ್ಲ ಸ್ಟ್ರೆಚಬಲ್ ಆಗಬೇಕು. ಅದಕ್ಕೆ ಹೆಂಗ್ ಹಾಡ್ಕೋತ ನೀವು ಬೀಸ್ರಿ, ನಾ ಹಾಡ್ತೀನ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯಿ ತಿಳ ನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ, ಬಂಗಾರದ ಮಾರಿ ತೊಳೆದೇನ. ನೋಡವ ಮಕ್ಕೊಂಡೆ ಬಿಟ್ಟು ನೋಡವ ಹಾಡನ. ಅವನಿಗೆ ಲಾಲಿಪದ ಹಾಡ್ದಂಗೆ ಅದು. ಅಲ್ಲೋ, ಇಲ್ಲಿ ಯೋಗಾಸನ ಬಂದೀನಿ. ಹಾ, ಈಗ ಅದರ ರಿವರ್ಸ್ ಮಾಡಬೇಕು. ಹೌದಾ? ಅದರ ಅಪೋಸಿಟ್. ಹಾ, ಅದಕ್ಕೆ ಎಷ್ಟು ಚಂದ ಹಾಡ್ತಿದ್ರು. ಹೌದಲ್ಲ? ಬ್ಯಾಸಗಿ ದಿವಸಕ್ಕ ಬೇವಿನ ಮರ ಚಂದ, ಬ್ಯಾಸಗಿ ದಿವಸಕ್ಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳೆ ತಂಪ ಹಡೆದವ್ವ, ನೀ ತಂಪು ನನ್ನ ತವರಿಗೆ. ಯಾಕೆ ಹಾಡ್ಲೈತೀನಿ ಅಂದ್ರೆ ಹಿಂಗೆ ಬೀಸ್ಕೋತಿ ಹಾಡ್ತಿದ್ರ ಅವಾಗೆಲ್ಲ. ನೀವು ನೋಡಿರ್ಲಿ, ಯಾರಿಗೆ ಗೊತ್ತ? ಹೌದಲ್ಲ? ಈಗಿನವ್ರು ಹಾಡ್ತಾರ ನಾಡೈವರ. ಅಂದ್ಯಪ್ಪ, ಪದ್ಮಾಸನ ಹಾಕಿದ ಬಳಿಕ ಈ ಕುತ್ತಿಗೆ ಮತ್ತು ಬೆನ್ನ ನೇರವಾಗಿರಬೇಕು. ಹೌದಿಲ್ಲ? ಈ ಪದ್ಮಾಸನದೊಳಗ
ಲೋಲಾಸನ ಅಂತ ಬರ್ತೈತಿ, ಹೌದಲ್ಲ? ಲೋಲಾಸನ ಅಂದ್ರೆ ಏನದ? ದೇಶವನ್ನೇ ತೂಗುವ ಕೈ, ತೊಟ್ಟಿಲವನ್ನ ತೂಗುವ ಕೈ, ಹೌದಲ್ಲ? ದೇಶವನ್ನೇ ಆಳುತ್ತದೆ ಅಂತ ನಾವು ನಾನುಡಿ ನೋಡಿದೆವು. ಈಗ ಎರಡೂ ಕೈಗಳನ್ನ ನೆಲಕ್ಕೆ ತಾಕಿ ನಿಮ್ಮ ದೇಹ ಮ್ಯಾಗ ಎತ್ತಬೇಕು, ಎತ್ತಿ ಲೋಲಾಸನವನ್ನು ಮಾಡಬೇಕು. ನೋಡ್ತೀರಿ ಒಂದ್ಸಲ? ನೋಡ್ರಿ. ಸರ್ ದೇಹ ಒಂದ್ ಸ್ವಲ್ಪ ಇದು ಆಗ್ತದ. ಓಕೆ, ಹಾ, ತಾವು ಮಾಡ್ತೀರಿ, ಪ್ರಯತ್ನ ಮಾಡ್ಬೇಕು. ಹಾ, ಅನಂತರ ಮ್ಯಾಗ ಹೇಳ್ತದ. ಪಕ್ಷಿಗಳು ಹಾರ್ಬೇಕಾದ್ರೆ ಏನ್ ಮಾಡ್ತಾವ? ನೆಲಕ್ಕ ಒತ್ತಿ ಮ್ಯಾಗ ಹಾರ್ತಾವ, ಹೌದಲ್ಲ? ಕಪ್ಪಿಗಳಾಯ್ತು, ಮೊಲ ಆಯ್ತು. ಹಾ, ಎತ್ತರಿ ನೋಡಮ್ಮ. ಹಾ, ಫಸ್ಟ್ ಅಲ್ಲಿ ನೋಡ್ರಿ, ಆ ನಂತರ ತಾವು ಮಾಡಕತ್ರಿ. ಹಾ, ಓಕೆ. ಫಸ್ಟ್ ಒಂದ್ ಕಾಲನ್ನ ನಿಧಾನವಾಗಿ 60 ಡಿಗ್ರಿ ಎತ್ತಿ ಇದು ರೊಟೇಟ್ ಮಾಡ್ಬೇಕು. 1 2 3 4 ಈ ಕಡೆ 5 ಮಾಡಬೇಕು. ಆನಂತರ ಬಲಗಾಲನ್ನ 1 2 3 4 5. ಆನಂತರ ಎರಡೂ ಕಾಲುಗಳನ್ನ ರೊಟೇಟ್ ಮಾಡಬೇಕು, ಹಿಂಗ ಫುಲ್. ಅರ್ಥ ಆಯ್ತಾ? ಇಷ್ಟ ಮಾಡಿ ಆನಂತರ ಅಪ್ ಅಂಡ್ ಡೌನ್ ಮಾಡಬೇಕು. 1 2 ಪೂರ್ತಿ ನೆಲಕ್ಕೆ ಹಚ್ಚೋದಿಲ್ಲ. 2 3 4 5 ನಿಧಾನವಾಗಿ ಕೆಳಗಡೆ ಬಿಡ್ಬೇಕು. ಇಷ್ಟು ಮಾಡ್ತೀರಾ? ನಾನು ಕೂತ್ ನೋಡ್ತೀನಿ, ಆನಂತರ ನೀವು ಮಾಡಿ. ಹಾ, ಓಕೆ. ಹಾ, ಎಡಗಾಲನ್ನ ರೊಟೇಟ್ ಮಾಡ್ತೀರಿ, ನಾ ಕೌಂಟ್ ಮಾಡ್ತೀನಿ. ನಿಧಾನವಾಗಿ ಮಾಡಬೇಕು. 1 2 3 4 5. ಅದರ ಅಪೋಸಿಟ್ 1 2 3 4 5. ಹಾ, ಈಗ ನೆಕ್ಸ್ಟ್ ಕಾಲ 1 2 3. ಆ ಕಾಲ ಸ್ಟೇಟ್ ಆಗಿರ್ಬೇಕು. ಮತ್ತೊಂದು ಆ ಕಾಲ ಸ್ಟೇಟ್ ಆಗಬೇಕು, ಒಂದೇ ರೊಟೇಟ್ ಆಗಬೇಕು. ಹಾ, 2 3 4 5. ಓಕೆ, ಅದರ ಅಪೋಸಿಟ್ ಮಾಡಬೇಕು. 1 2 3 4 and 5. ವೆರಿ ಗುಡ್. ಹಾ, ಈಗ ಎರಡೂ ಕಾಲಗಳನ್ನ ರೊಟೇಟ್ ಮಾಡ್ತೀರಾ? ಹಾ, ನಿಧಾನವಾಗಿ 60 ಡಿಗ್ರಿ ಎತ್ತಬೇಕು ಕಾಲ. 1 2 3 4 5 6 7 8 9 10. ವೆರಿ ಗುಡ್. ಅದರ ಅಪೋಸಿಟ್ ಮಾಡ್ತೀರಿ? 1 2 3. ಮೊಳಕಾಲ್ ಮರ್ಚಬಾರ್ದು, ಸ್ಟೇಟ್ ಇರಬೇಕು ಮೊಳಕಾಲ್. ನೀವೆಲ್ಲ ಯಾಕ್ರಿ ತಮ್ದಿರೆ? ನಿಧಾನವಾಗಿ ಎರಡು ಕೈಗಳನ್ನು ಹಾಗೆ ನಿಧಾನವಾಗಿ ನಿಮ್ಮ ತಲೆಯ ಭಾಗ ಹಿಂದೆ ಹಚ್ಚಬೇಕು. ಹೀಗೆ ಮೇಲೆ ಪದ್ಮಾಸನ ಕೂಡ ಹಾಕಬಹುದು. ಓಕೆ, ನಿಧಾನವಾಗಿ ಈ ಪದ್ಮಾಸನದಲ್ಲೇ ಕೂಡ ಮನ್ಕೋಬಹುದು ಈ ತರ.
ಓಕೆ, ಎಷ್ಟು ಸಾಧ್ಯ ಆದಷ್ಟು ಮೇಲ್ಗಡೆ ಎರಡೂ ಪಾದಸ್ಥಗಳನ್ನ ಮೇಲ್ಗಡೆ ಎತ್ತಬೇಕು, ಆಕಾಶ ಕಡೆ ನೋಡ್ಬೇಕು ಎರಡೂ ಪಾದಗಳು. ಹಾ, ಕೌಂಟ್ ಅಲ್ಲೇ ನಿಂದಿರ್ಬೇಕು. ಒಂದು 30 ಕೌಂಟರ್ ಅಥವಾ 20 ಕೌಂಟ್ರೆ ನಿಂದಿರ್ಬೇಕು. 1 2 3 4 5 6 7 8 9 10. ಹಾ, ಹಾಗೆ ನಿಮ್ಮ ಹೇಗೆ ಮಾಡಿದ ಆ ಥರ 1 2 3 4 5 6 7 8 9 10. ವೆರಿ ಗುಡ್. ನಿಧಾನವಾಗಿ ಬನ್ರಿ. ಹೊರಗಡೆ ಹಾಕಬೇಕು. ಹೇಗೆ? ಬರೀ ಮೂಗಿನ ಮುಖಾಂತರ ನಾವು ಹೊರಗಡೆ ಹಾಕಬೇಕು. ನಾವು ಮಾಡುವಾಗ ನೋಡ್ರಿ ಹೆಂಗೆ. ಈ ಮಾಡಾಳಿಗೆ ಸುಂಬಳ ಬರ್ತ ಹೊರಗೆ, ಅದು ಹಂಗೆ ಒರೆಸೋಬೇಕು. ಹೌದಲ್ಲ? ನಗಬಾರ್ದು. ಹೌದಾ? ಮಾಡ್ತೀರಿ? ಹಾ, ಸ್ಟಾರ್ಟ್. ಈ ಪೂರ್ತಿ ದೇಹ ಎಲ್ಲ ಇದು ಮಾಡೋದಿಲ್ಲ, ಹೆಂಗೆ ಮಾಡೋದಿಲ್ಲ, ಬರೀ ಅಷ್ಟೇ. ಹೌದಲ್ಲ? ಹಾ, ಕನಿಷ್ಠ 50 100 500 ತನ ಮಾಡ್ತಾರೆ ಇದು. ಮೋಟು ಬರೇ ಉಸಿರ ತಗೋಬೇಕು ಮತ್ತ ಬಿಡಬೇಕು. ಒಂದ್ ಕೈ ಮ್ಯಾಗ ಉಸಿರ ಎತ್ತುವಾಗ ಏನ್ ಮಾಡ್ಬೇಕು? ಉಸಿರ ಎತ್ತಬೇಕು ಮತ್ ಬಿಡಬೇಕು. ಈ ಕಡೆ 10 ಕೌಂಟ್ ಮಾಡ್ಬೇಕು. ನೀವು ಯಾವಾಗಲೂ ಬರೀ ಸುಮ್ಮನೆ ಮಾಡುವುದಲ್ಲ, ಕೌಂಟ್ ಮಾಡಬೇಕು. ಈ ಕಡೆ 10 ಸಲ. ಇದರ ಅಪೋಸಿಟ್ ಮಾಡ್ರಿ. ಓಕೆ, ಈಗ ಎರಡು ಕೈಲೇ ಮಾಡ್ಬೇಕು. ಹೌದಾ? ಲಾಕ್ ಮಾಡ್ರಿ. ನಿಧಾನವಾಗಿ ಹೊರಗಡೆ ಹಾಕಿ. ಎರಡದು ಇನ್ನೊಂದ್ಸಲ ಮಾಡ್ತೀರಾ? ಹಾ, ತಗೊಳ್ರಿ. ಉಸಿರು ನಿಧಾನವಾಗಿ ತಗೊಳ್ಬೇಕು. ಲಾಕ್ ಮಾಡಬೇಕು. ಪೂರಕ, ಕುಂಭಕ, ರೇಚಕ. ನಿಧಾನವಾಗಿ ಹೊರಗಡೆ ಬಿಡ್ಬೇಕು. ರೇಚಕ ಅಂದ್ರೆ ಹಾ. ಇನ್ನೊಂದ್ಸಲ ಪೂರಕ ತಗೊಳ್ರಿ. ಪೂರಕ ಕೈಯ ನನ್ನ ಕಡೆ ನೋಡ್ರಿ. ಹಿಂಗೆ ನೀವು ಕೈ ಮಾಡಬೇಡ್ರಿ. ಓ, ನಾ ಕೈ ಅಷ್ಟೇ. ಹಾ, ಇಷ್ಟ ಪೂರಕ. ಕುಂಭಕ ಅಂದ್ರೆ ಅಷ್ಟೇ, ಸ್ಟಾಪ್, ಅಷ್ಟೇ ಇಟ್ಕೋಬೇಕು. ರೇಚಕ ಸಾವಕಾಶವಾಗಿ ಬಿಡಬೇಕು. ಹಿಂಗಿರ್ಬೇಕು ಮಾಡಿ. ಅಲ್ಲಿ ಹೊರಗಡೆ ತೆಗಿಬೇಕು. ತೆಗೆದು ನೋಡ್ ಸರ, ನಿಮ್ಮ ಗ್ರೌಂಡ್ ನಾಯಿಗಳು ಬಾಳ್ ಬಂದು ಮಾಡ್ಬೇಕು. ನಾಯಿ ಬಂದು ತನ್ನ ಉಸಿರನ್ನ ಸಮತೋಲನ ಮಾಡ್ಕೋತದ ಹಿಂಗ್ ಬಂದು. ಹೌದಲ್ಲ? ಹಾ, ಮಾಡ್ತೀರಿ? ನಾಲಿಗೆ ಹೊರ ತೆಗೀರಿ ಫುಲ್ಲ. ಹಾ, ತೆಗೆದು ಮಾಡ್ರಿ. ನೋಡ, ಅಲ್ಲಿ ಬಂದು ನಾಯಿಗಳು ಓಡಿ. ಓಕೆ, ವೆರಿ ಗುಡ್. ಅಂತೂ ಭಾರಿ ಮಾಡ್ತೀರಪ್ಪ. ಭಾರಿ ಮಾಡ್ತೀರಿ. ಹಾ, ಈ ನಗುದಪ್ಪ. ನಗುವುದಂದ್ರೆ ಹೌದಲ್ಲ, ಯಾವಾದ್ರೆ ಒಂದು ಏನ ಅವ್ನ್ ಮಾರಿ ಮಸಿ ಹತ್ತದ ನೋಡ್ ನಗುವುದು ಒಂದ್ ಸ್ವಲ್ಪ. ಹೌದಲ್ಲ? ಯಾರು ಬಿದ್ದಾರ ತಂದು ಹೋಗಿ ನಗುವುದಲ್ಲ. ಹೌದಲ್ಲ? ನಗಬೇಕು. ನಗರ್ ನೋಡಮ್ಮ. ಓಕೆ, ಭಾರಿ ನಗ್ತೀರಪ್ಪ ಮಕ್ಕಳು. ಹೌದಲ್ಲ? ನಮ್ಮ ಇಂಡಿ ಸೈಡ್ ಇಲ್ಲಿ ನೋಡಿ ಸರ್, ಹಿಂಗ್ ನಗವ ಮಕ್ಕಳು. ಹಾ, ಈ ಕಡೆ ಹೆಚ್ಚು ಭಾಳ ಇರ್ಲಿ. ಹೌದಲ್ಲ? ಓಕೆ, ಹಸ್ತವನ್ನ ಆಕಾಶದ ಕಡೆ
ನೋಡ್ಬೇಕು. ನಾವು ಮಾಡಿದಂತ ಇಲ್ಲಿವರೆಗೆ ಏನೇನ್ ಮಾಡಿದೆವು ಆಸನಗಳನ್ನ ನಾವು ಮೊದಲಿಗೆ ಯೋಗಿಂಗ್ ಜಾಗಿಂಗ್ ಮಾಡಿದೆವು, ಅವೆಲ್ಲ ನೆನ್ಪು ಮಾಡ್ಕೊಡ್ರಿ. ಆ ನಂತರ ಪಾದಾಸ್ತಗಳನ್ನ ರೊಟೇಟ್ ಮಾಡಿದೆವು, ಮೊಳಕಾಲುಗಳನ್ನ ನಾವೆಲ್ಲ ರೊಟೇಟ್ ಮಾಡಿದೆವು. ಆ ನಂತರ ಸೊಂಟದ ಭಾಗದಲ್ಲಿ ಇರ್ತಕ್ಕಂಥ ನೋವನ್ನ ನೋಡ್ರಿ, ಅದನ್ನ ದೂರ ಆಗ್ತದೆ. ನೋಡ್ರಿ, ಭುಜದಲ್ಲಿ ಆಗ್ತಕ್ಕಂಥ ನೋವುಗಳನ್ನ ಅವೆಲ್ಲ ನಿವಾರಣೆ ಮಾಡ್ಕೊಡ್ರಿ. ಆ ನಂತರ ಕತ್ತುಗಳು ತಿರುಗಿಸ್ತಾ ಇದ್ರಿ, ಅದನ್ನ ನೆನೆಸ್ಕೊಡ್ರಿ. ಹಾಗೆ ಮೊದಲಿಗೆ ವೃಕ್ಷಾಸನವನ್ನ ಮಾಡಿದೆವು. ಆ ನಂತರ ವೀರಭದ್ರಾಸನವನ್ನ ಮಾಡಿದೆವು, ತಾಡಾಸನವನ್ನ ಮಾಡಿದೆವು. ಆ ನಂತರ ಪದ್ಮಾಸನಗಳನ್ನ ಹಾಕಿ ಕುಂತು ಮಾಡ್ತಕ್ಕಂಥ ಆಸನಗಳನ್ನ ತಾವೆಲ್ಲರೂ ಧ್ಯಾನ ಮಾಡ್ಕೋರಿ. ಆ ನಂತರ ಶ್ವಾನಾಸನನ್ನ ನೆನ್ಪು ಮಾಡ್ಕೊಡ್ರಿ. ಆ ನಂತರ ಹಾಸ್ಯಾಸನವನ್ನ ಮಾಡಿದೆವು. ಈ ಪ್ರಕೃತಿಯ ಮಡಿಲಲ್ಲಿ ಜುಳು ಜುಳು ಹರಿಯುವ ನೀರಿನ ಕಲರವನ್ನ ನೆನಪಿಸಿ ತಾವು ದೇವರ ಆ ನಿಮ್ಮ ಮನೆಯ ದೇವರ ನನ್ನ ನೆನೆಸಿ ಧ್ಯಾನವನ್ನು ಮಾಡ್ಕೊಂತ ತಾವೆಲ್ಲರೂ ಮಗ್ನರಾಗಿ ಅದರೊಳಗೆ ಮನಸ್ಸಲ್ಲಿ ನಿಮ್ಮ ಮನಸ್ಸಿನಾಗ ಅಂದ್ಕೊಳ್ಬೇಕು, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅಂತ ನಿಮ್ಮ ಅಂದ್ಕೊಳ್ಬೇಕು. ಓಂ असतो मां सद्गमय तमसो मां ज्योतिर्गमय मृत्योर्मां अमृतंगमय ओम ओम शांति शांति शांति. ಓಕೆ, ಕೈಗಳನ್ನು ಎರಡು ಉಜ್ಜಿ ನಿಮ್ಮ ಕಣ್ಣಿಗೆ ಹಚ್ಕೊಳ್ರಿ. ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಿರಿ. ಧನ್ಯವಾದಗಳು ನಮ್ಮ ಪಾಟೀಲ್ ಸರಿಗೆ ಹಾಗೂ ಎಲ್ಲ ಯುನಿಕ್ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಶಿಕ್ಷಕ ವೃಂದಕ್ಕೂ ಅಭಿನಂದನೆ ಸಲ್ಲಿಸುತ್ತಾ ನಾವು ಈಗ ಬಿರಾದರ್ ಸರ್ ಹತ್ರ ಇಲ್ಲಿವರೆಗೆ ಎಲ್ಲ ಶಿಕ್ಷಕ ಸಮೂಹದವರಿಗೂ, ವಿದ್ಯಾರ್ಥಿಗಳಿಗೂ, ಪಾಲಕರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಹಾಗೂ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಇಲ್ಲಿಯವರೆಗೆ ಭಾಗ್ಯವಾಡಿ ಸರ್ ಹಾಗೂ ನಮ್ಮ ಬೀರು ಸರ್ ಅವರು ತಮ್ಮೆಲ್ಲರಿಗೂ ಯೋಗ ಕುರಿತಾಗಿ ಆಸನಗಳ ಮುಖಾಂತರ ಅದನ್ನು ಮಾಡಿ ತೋರಿದ್ದಾರೆ. ಬಹುಶಃ ಇದು ನೀವು ಜೀವನದಲ್ಲಿ ಬೇರೆ ಹವ್ಯಾಸಗಳನ್ನು ಹಮ್ಮಿಕೊಳ್ಳೋದಕ್ಕಿಂತ ಇಂಥ ಹವ್ಯಾಸಗಳನ್ನು ನೀವು ದಿನಂಪ್ರತಿ ಬೆಳಗ್ಗೆ ನಸುಕಿನ ಜಾಗ 6 ಗಂಟೆಗೆ ಮಾಡಿದರೆ ನಿಮ್ಮ ಆರೋಗ್ಯನೂ ಸುಧಾರಣೆ ಆಗ್ತದೆ. ಮೈ ಮನಸ್ಸುಗಳು ಒಂದು ನಮೂನಿ ಉತ್ಸಾಹಭರಿತವಾಗಿ ಇರ್ತವೆ. ಹೀಗಾಗಿ ಇಂದಿನ ಯೋಗ ದಿನಾಚರಣೆಗೆ ಆಗಮಿಸಿ ಭಾಗ್ಯವಾಡಿ ಸರ್ ಅವರು ನಿಮಗೆಲ್ಲ ಈ ಯೋಗಾಸನ ಮಾಡಿದ್ದರಿಂದ ಅವರಿಗೂ ಕೂಡ ಸಂಸ್ಥೆ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ತೆರನಾಗಿ ಬೀರು ಸರ್ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ